ನಡೀತಾ ಇದೆ. ಅಲ್ಲ ಸರ್, ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಅಧ್ಯಕ್ಷರು ಅವರಿಗೆ ಬಿಟ್ಟಿದ್ದು. ಅವರು ಅಲ್ಲಿ ನಮ್ಮ ವರಿಷ್ಠರ ಜೊತೆ ಮಾತಾಡಿದ್ದಾರಾ ಇಲ್ವಾ ಅದಕ್ಕೆ ಅದು ಗೊತ್ತಿಲ್ಲ ನಮಗೆ. ಅಲ್ಲ ಸರ್, ತಾವು ಯಾರಾದರೂ ಹೆಸರುಗಳನ್ನ ಏನಾದರೂ ಸಲಹೆ ಕೊಟ್ಟಿದ್ದೀರಾ ಹೇಗೆ ಸರ್? ಯಾಕಂದ್ರೆ ನಿಗಮ ಮಂಡಳಿ ವಿಚಾರಗಳಲ್ಲಿ ನಿಮ್ಮ ಒಂದು ಶಿಫಾರಸಿಗೆ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನೋ ಅಸಮಾಧಾನಗಳಿತ್ತು. ಹೇಳಿದ್ರೆ ತಗೊಂಡಿಲ್ಲ ಅಂತ ನಾನೇ ಹಿಂದೆ ಇತ್ತಲ್ಲ ಸರ್, ಹಿಂದೆ ಇತ್ತಲ್ವ ಸರ್ ಮಾಡಿದ್ದಾರೆ, ತಗೊಂಡಿಲ್ಲ ಅಂದ್ರೆ ಹೆಂಗೆ? ಅಲ್ಲ ಸರ್, ಮೊದಲೆಲ್ಲ ಅಸಮಾಧಾನ ಇತ್ತು, ಆಮೇಲೆ ಅಧ್ಯಕ್ಷರು ಮಾಡಿದ್ರು. ಸಮಾಧಾನವಾಗೇ ಇದ್ದೀನಿ. ತಾವು ಪಕ್ಷದ ಹಿರಿಯ ನಾಯಕರು, ಹಿರಿಯ ಸಚಿವರು 8 ವರ್ಷ ಅಧ್ಯಕ್ಷರಾಗಿದ್ದಂತವ್ರು ಸರ್. ಈಗ ಪರಿಷತ್ನಂತ ಆಯ್ಕೆಯ ಸಂದರ್ಭದಲ್ಲಿ ಸಹಜವಾಗಿ ತಮ್ಮನ್ನ ಪರಿಗಣಿಸಿದ್ರ ಅಥವಾ ಸಲಹೆ ತೆಗೆದುಕೊಂಡಿದ್ದಾರೆ? ಅದು ಅಗತ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ. ಅಧ್ಯಕ್ಷರು ತೀರ್ಮಾನ ಮಾಡಿದ ಪಕ್ಷದಲ್ವಾ, ಪಕ್ಷಕ್ಕೋಸ್ಕರ ತಾನೇ ಅಧ್ಯಕ್ಷರಿರೋದು. ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಈಗ ನಾನು ಇದ್ದಾಗ, ಅಧ್ಯಕ್ಷ ಇದ್ದಾಗ ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತಾ ಇರ್ಲಿಲ್ಲ. ಕೆಲವು ಸಂದರ್ಭದಲ್ಲಿ ಕಠಿಣವಾದಂತ ತೀರ್ಮಾನ ತಗೊಳ್ಳುವಾಗ ಕೇಳ್ತಿತ್ತು, ಸುಲಭವಾಗಿರುವಾಗ ತೀರ್ಮಾನ ತಗೊಳ್ಳುವಾಗ ಕೇಳ್ತಿರ್ಲಿಲ್ಲ. ಈಗ ಸುಲಭನಾಗಿದೆ. 4 ಜನದ್ದು ಸರ್ಕಾರಿ ನಾಮಿನೇಷನ್ ಇದೆ. ಇದು ಎಲೆಕ್ಷನ್ ಅಲ್ಲ ಅಥವಾ ಲೋಕಲ್ ಬಾಡಿ ಚುನಾವಣೆನೂ ಅಲ್ಲ. ಅದರಿಂದ ಇದು ಸುಲಭನಾಗಿರೋದು ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರೋಂಥದ್ದು. ಅವರು ಮತ್ತು ಅಧ್ಯಕ್ಷರು ಅವರು ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ, ಕ್ಲಿಯರೆನ್ಸ್ ತಗೊಂಡು ಬರ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ನೋವಲ್ಲಿದ್ರಿ ಸರ್, ಈಗ ಸಮಾಧಾನದಲ್ಲಿ ಇದ್ದಂಗಿದೆ ತಾವು? ಇಲ್ವಲ್ಲ, ನಾನೇನು ಯಾವತ್ತೂ ನೋವಲ್ಲಿಲ್ಲಪ್ಪ. ನಮ್ದೇನು ಯಾವಾಗ ಒಂದೇ ಗ್ರಾಫ್ ಹಿಂಗೋಗಿ ಹಿಂಗ್ ಬರಲ್ಲ. ಸ್ವಲ್ಪ ಕೇಳಲಿಲ್ಲ ಅಂತಲ್ಲ, ಸ್ವಲ್ಪ ಬೇಜಾರಿತ್ತು ಸರ್ ನಿಮ್ಗೆ. ಇವಾಗ ನೀವು ಒಳ್ಳೆ ಸರ್, ಈಗ ಪ್ರಮುಖ ಸರ್ ಖಾತೆ ಬದಲಾವಣೆ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.